ಆಕಾಂಕ್ಷಿಗಳಿಗೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಸರ್ಕಾರ ಕೊಡ್ತಾ ಇರುವಂತಹ ಸಿಹಿ ಸುದ್ದಿ ಇದು. 100 ದಿನದ ಒಳಗೆ 15,000 ಶಿಕ್ಷಕರ ನೇಮಕಾತಿ. 15,000 ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ಕೊಡಲಾಗಿದೆ. 3 ತಿಂಗಳಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಾಗುತ್ತೆ. ಸದ್ಯ 80,000ಕ್ಕೂ ಹೆಚ್ಚು ಶಾಲಾ ಶಿಕ್ಷಕರ ಕೊರತೆ ಇರೋದು. ಅದರಲ್ಲಿ 51,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ. ಅದರಲ್ಲಿ 15,000 ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಮುಂದಿನ ವಾರದಲ್ಲಿ ನೋಟಿಫಿಕೇಶನ್ ಬರೋ ಸಾಧ್ಯತೆ ಇದೆ. ನೋಟಿಫಿಕೇಶನ್ ಮಾಡಿ ಪರೀಕ್ಷೆ ನಡೆಸಿ ಕಂಪ್ಲೀಟ್ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದೆ. ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ನೇಮಕ ಆಗುವಂತಹ ಈ 15,000 ಶಾಲಾ ಶಿಕ್ಷಕರು ಈ ವರ್ಷವೇ ಶಾಲೆಗಳಲ್ಲಿ ಮಕ್ಕಳಿಗೆ ಬೋಧನೆ ಮಾಡೋದಕ್ಕೆ ಲಭ್ಯ ಇರ್ತಾರೆ. ಶಿಕ್ಷಣ ಇಲಾಖೆ ಪ್ರಾಥಮಿಕ ಹಂತದಲ್ಲಿ 15,000 PSTR ಹುದ್ದೆಗಳನ್ನ ನೇಮಕಾತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರು, IT ಶಿಕ್ಷಕರು, ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸರ್ಕಾರಿ ಶಾಲೆಗಳಿಗೆ 2,500 IT ಶಿಕ್ಷಕರ ನೇಮಕಾತಿ ಮುಂದಾಗಿದೆ. ಸರ್ಕಾರಿ ಶಾಲೆಗಳಲ್ಲೊಂದೇನೆ 1ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣ ಇರುವಂತಹ ಹಿನ್ನೆಲೆಯಲ್ಲಿ 2,500 IT ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ನೇಮಕಾತಿಗೂ ಕೂಡ ಮುಂದಾಗಿದೆ. ನೇಮಕಾತಿಯ ಸಮಗ್ರ C&R, PSTR, GPSTR ಹಾಗೆ HSTR ಕೊಡೋದಕ್ಕೂ ಕೂಡ ಮುಂದಾಗಿದೆ. ಮುಂದಿನ ವಾರದಲ್ಲಿ ಇದ್ರ ಬಗ್ಗೆ ನೋಟಿಫಿಕೇಶನ್ ಹೊರಡಿಸೋದಕ್ಕೆ ಮುಂದಾಗ್ತಾ ಇದೆ. 2 ತಿಂಗಳನ್ನು ಪರೀಕ್ಷೆ ಮಾಡಿ ಫಲಿತಾಂಶ ಕೊಟ್ಟು ನೇಮಕಾತಿ ಪ್ರಕ್ರಿಯೆನೇ ಕಂಪ್ಲೀಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ಈ ರೀತಿ ಸರ್ಕಾರಿ ಶಿಕ್ಷಕರ ನೇಮಕಾತಿಗಾಗಿ ಕಾಯ್ತಾ ಇದ್ರು ಅಭ್ಯರ್ಥಿಗಳು. ಈಗ ಅವರಿಗೆ ಸುವರ್ಣ ಅವಕಾಶ, ಅದರ ಸದುಪಯೋಗವನ್ನು ಪಡಿಸಿಕೊಳ್ಳುವಂತೆ, ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಡ್ತಾ ಇದೆ.